ಮತ್ತೊಬ್ಬ ಆಪ್ತನಿಗೆ ಪೆನ್ ಡ್ರೈವ್ ಸಂಕಷ್ಟ ಎದುರಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವುದಕ್ಕೆ ಚೇತನ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ. ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್. ಈ ಕೇಸ್ ಸಂಬಂಧ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗ ಆಲ್ರೆಡಿ ಪ್ರೀತಮ್ ಗೌಡ ಅವರ ಆಪ್ತರಿಗೆ ಸಂಕಷ್ಟ ಎದುರಾಗಿತ್ತು. ಅದರಲ್ಲೀಗ ಮತ್ತೊಬ್ಬ ಆಪ್ತ ಚೇತನ್ ಅವ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಇಶ್ಯೂ ಆಗಿದೆ. ಪ್ರಮುಖವಾಗಿ ಗಮನಿಸಬೇಕು, ಈ ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿರೋದು, ವಿಡಿಯೋ ರಿಲೀಸ್ ಮಾಡಿರುವಂತಹ ರೂವಾರಿ ಯಾರು, ಅದನ್ನ ಪತ್ತೆ ಮಾಡೋದಕ್ಕೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಆ ನಿಟ್ಟಿನಲ್ಲೇ ಪ್ರೀತಮ್ ಗೌಡ ಅವರ ಆಪ್ತರ ಬಂಧನ ಕೂಡ ಆಗಿತ್ತು. ಈಗ ಮತ್ತೊಬ್ಬ ಆಪ್ತನ ಹೆಸರು ತಳಕು ಹಾಕಿಕೊಂಡಿದೆ, ಅದು ಚೇತನ್. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲೇ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಸಹಜವಾಗಿ ಒಂದಷ್ಟು ಪ್ರಶ್ನೆ ಇದ್ದಿದ್ದು ಎಸ್ಐಟಿ ತನಿಖೆಯ ಬಗ್ಗೆ ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿರೋದು, ರಿಲೀಸ್ ಮಾಡಿರೋದು ಯಾರು ಅನ್ನೋದನ್ನ ಪತ್ತೆ ಮಾಡುವಲ್ಲೇ ಎಸ್ಐಟಿ ಅಧಿಕಾರಿಗಳು ಬ್ಯುಸಿ ಆಗಿದ್ದಾರೆ ಅಂತ. ಅದನ್ನ ಗಮನಿಸ್ತಾ ಹೋದ್ರೆ ಪ್ರೀತಮ್ ಗೌಡ ಆಪ್ತರಿಗೆ ಸಂಕಷ್ಟ ಎದುರಾಗಿದ್ದನ್ನ ಗಮನಿಸಿದ್ವಿ. ಈಗ ಮತ್ತೊಬ್ಬನ ಸರದಿ ಚೇತನ್, ಈ ಕುರಿತ ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ ಖುಷ್ವಂತ್? ಶ್ರುತಿ, ಮೊದಲು ಏನು ಬಂಧನ ಆಗಿದ್ರು ಚೇತನ್ ಮತ್ತೆ ಲಿಖಿತ್ ಅಂತ, ಇವರಿಬ್ರು ಮಾತ್ರ ಪ್ರೀತಮ್ ಗೌಡ್ರ ಆಪ್ತ ಬಣ ಆಗಿದ್ರು. ಆದ್ರೆ ಈಗ ಚೇತನ್, ಬಿಕ್ಕೋಡು ಮೂಲದ ಚೇತನ್, ಈಗ ನೋಟಿಸ್ ಯಾರು ನೀಡಲ್ಪಟ್ಟಿದ್ದಾನೆ ಆತ ಪ್ರೀತಮ್ ಗೌಡ ಬೆಂಬಲಿಗ ಆಪ್ತ ಅಲ್ಲ. ಈತ ಈಗ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಹಾಗೆ ಮುಖ್ಯವಾಗಿ ಗಮನಿಸೋದಾದ್ರೆ ಚೇತನ್ ಮತ್ತೆ ಈಗಾಗಲೇ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಪುಟ್ಟರಾಜು ಮತ್ತು ನವೀನ್ ಗೌಡ ಇವರೆಲ್ಲರೂ ಕೂಡ ಹಾಸನದ ನ್ಯಾಯಾಲಯದಲ್ಲಿ ಏನು ಬೇಲ್ಗೆ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಅಲ್ಲಿ ಬೇಲ್ ರಿಜೆಕ್ಟ್ ಆದ ಕಾರಣ ಈಗ ಹೈಕೋರ್ಟ್ಗೆ ಅವರು ಹಾಕಿದ್ರು. ಆದ್ರೆ ಇವರನ್ನ ಯಾರು ಕೂಡ ಎಸ್ಐಟಿ ಬಂಧಿಸಿ ಇಲ್ಲಿ ತನಕ ಪೊಲೀಸ್ ಬಂಧನಕ್ಕೆ ಇವರು ಒಳಗಾಗಿರ್ಲಿಲ್ಲ. ಈಗ ತನಿಖೆ ಚುರುಕುಗೊಂಡಂತೆ ಈಗ ಎಸ್ಐಟಿ ಇವರಿಗಾಗಲೇ ನೋಟಿಸ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇವರೆಲ್ಲ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹೀಗಾಗಿ ಅದರಲ್ಲಿ ಚೇತನ್ ಕೂಡ ಒಬ್ಬ ಇದ್ದಾನೆ. ಇವತ್ತು ಆ ಚೇತನನ್ನ ವಿಚಾರಣೆ ಇರುವಂತದ್ದು. ಹೀಗಾಗಿ ಇವತ್ತು ಬೇಲ್ಗೆ ಅರ್ಜಿ ಇವರಿಗೆ ಸಿಗುತ್ತಾ ಅಥವಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಹೀಗಾಗಿ ಎಸ್ಐಟಿ ಈ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಇನ್ನಷ್ಟು ಚುರುಕೊಂಡಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದು ಗಮನಿಸಬೇಕು, ಪ್ರೀತಮ್ ಗೌಡ ಅವರ ಆಪ್ತ ಅಲ್ಲ ಅಂತ ಈ ಚೇತನ್, ಬಟ್ ಬದಲಾಗಿ ಕಾಂಗ್ರೆಸ್ ನಲ್ಲಿ ಸದ್ಯ ಇದ್ದಾನೆ ಈ ಚೇತನ್ ಅಂತ ಹೇಳಲಾಗ್ತಾ ಇದೆ.